ಇನ್ನು ಧರ್ಮಸ್ಥಳದ ಪ್ರಕರಣದಲ್ಲಿ ಮೊದಲ ಬಾರಿಗೆ ಮೌನವನ್ನು ಮುರಿದಿದ್ದಾರೆ ಮುಖ್ಯಮಂತ್ರಿಗಳು. ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆಯನ್ನ ಧರ್ಮಾಧಿಕಾರಿಗಳೇ ಸ್ವಾಗತ ಮಾಡಿದ್ದಾರೆ. ಧರ್ಮಸ್ಥಳದ ಪ್ರಕರಣದಲ್ಲಿ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆಯನ್ನ ಧರ್ಮಾಧಿಕಾರಿಗಳೇ ಸ್ವಾಗತ ಮಾಡಿದ್ದಾರೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯವರು ಸುಖಾಸುಮ್ಮನೆ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಧರ್ಮಸ್ಥಳದಲ್ಲಿ ಏನೂ ಸಿಗದಿದ್ದಾಗ ಬಿಜೆಪಿ ರಾಜಕೀಯದಲ್ಲಿ ತೊಡಗಿದೆ ಅಂಥೇಳಿ ಸಿಎಂ ಮಾತನಾಡಿರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರ ಮೊದಲ ಪ್ರತಿಕ್ರಿಯೆ ಅಧಿವೇಶನದಲ್ಲಿ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಧರ್ಮಸ್ಥಳದ ಮಾಡ್ತಾ ಇದ್ದಾರಲ್ಲ ಚಳುವಳಿನ, ಇದು ಧರ್ಮಸ್ಥಳದ ಹೆಗ್ಗಡೆಯವರೇ ಸ್ವಾಗತ ಮಾಡಿದ್ದಾರೆ. ಇವ್ರು ಹಿಡ್ಕೊಬಿಡೋದಿಲ್ಲ, ಅಲ್ಲಾಡ್ತಾ ಇದ್ದಾರೆ. ಅದು ಏನು ನಾವು SIT ಮಾಡಿದಾಗ ಮಾತಾಡನೇ ಇಲ್ಲ ಬಿ ಜೆ ಪಿಯವರು. ಸ್ವಲ್ಪ ದಿನ ಆದಮೇಲೆ 10-12 ದಿನ ಆದಮೇಲೆ ಅಲ್ಲಿವರೆಗೆ ಬಾಯಿನೇ ಬಿಚ್ಚಿರಲಿಲ್ಲ ಇವರು. ಯಾವಾಗ 15 ಜಾಗಗಳೆಲ್ಲ ಡಾಕ್ಟ್ರೆ 15 ಜಾಗಗಳಲ್ಲಿ ಅಗೀತಾರೆ, ಅವ್ನು ತೋರಿಸಿದಂಥ ಜಾಗಗಳಲ್ಲಿ ಅಗೀತಾರೆ. 2 ಕಡೆ ಮಾತ್ರ ಸಿಗ್ತದೆ. ಒಂದು ಕಡೆ ಅಸ್ಥಿಪಂಜರ, ಇನ್ನೊಂದು ಕಡೆ ಮೂಳೆಗಳು ಸಿಗ್ತವೆ. ಅದು ಬಿಟ್ಟರೆ ಇನ್ನು 13 ಸ್ಥಳಗಳಲ್ಲಿ ಸಿಗೋದಿಲ್ಲ. ಅದು ಗೊತ್ತಾದ ಮೇಲೆ ಶುರುವಾಗೋಯ್ತು ನೋಡಿ ಬಿ ಜೆ ಪಿಯವ್ರದ್ದು ಎಲ್ಲ. ಅಲ್ಲಿವರೆಗೆ ಏನು ಬಾಯಿ ಮುಚ್ಕೊಂಡಿದ್ರು ಸುಮ್ಮನೆ. ಈಗ ಧರ್ಮಸ್ಥಳದ ಮಾಡ್ತಾ ಇದ್ದಾರಲ್ಲ ಚಳುವಳಿನ, ಇದು ಧರ್ಮಸ್ಥಳದ ಹೆಗ್ಗಡೆಯವರೇ ಸ್ವಾಗತ ಮಾಡಿದ್ದಾರೆ. ಇವ್ರು ಹಿಡ್ಕೊಬಿಡೋದಿಲ್ಲ, ಅಲ್ಲಾಡ್ತಾ ಇದ್ದಾರೆ. ಅದು ಏನು ನಾವು SIT ಮಾಡಿದಾಗ ಮಾತಾಡನೇ ಇಲ್ಲ ಬಿ ಜೆ ಪಿಯವರು. ಸ್ವಲ್ಪ ದಿನ ಆದಮೇಲೆ 10-12 ದಿನ ಆದಮೇಲೆ ಅಲ್ಲಿವರೆಗೆ ಬಾಯಿನೇ ಬಿಚ್ಚಿರಲಿಲ್ಲ ಇವರು. ಯಾವಾಗ 15 ಜಾಗಗಳೆಲ್ಲ ಡಾಕ್ಟ್ರೆ 15 ಜಾಗಗಳಲ್ಲಿ ಅಗೀತಾರೆ, ಅವ್ನು ತೋರಿಸಿದಂಥ ಜಾಗಗಳಲ್ಲಿ ಅಗೀತಾರೆ. 2 ಕಡೆ ಮಾತ್ರ ಸಿಗ್ತದೆ. ಒಂದು ಕಡೆ ಅಸ್ಥಿಪಂಜರ, ಇನ್ನೊಂದು ಕಡೆ ಮೂಳೆಗಳು ಸಿಗ್ತವೆ. ಅದು ಬಿಟ್ಟರೆ ಇನ್ನು 13 ಸ್ಥಳಗಳಲ್ಲಿ ಸಿಗೋದಿಲ್ಲ. ಧರ್ಮಸ್ಥಳದ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ SIT ರಚನೆ ಮಾಡಿದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಈ ಪ್ರಕರಣದಲ್ಲಿ ಸವಿಸ್ತಾರವಾಗಿ ಮಾತನಾಡಿದ್ದು ಇದೇ ಮೊದಲು. ಇಲ್ಲಿಯವರೆಗೂ ತನಿಖೆ ಆಗ್ತಾ ಇದೆ, ಪಾರದರ್ಶಕ ತನಿಖೆಯ ಮೂಲಕ ಸತ್ಯಾಸತ್ಯತೆ ಹೊರಬರುತ್ತೆ ಅನ್ನುವಂತಹ 2 ಲೈನಿನ ಉತ್ತರವನ್ನು ಕೊಡ್ತಾ ಇದ್ರು. ಫಾರ್ ದ ಫಸ್ಟ್ ಟೈಮ್ ಅಧಿವೇಶನದಲ್ಲಿ ನಿಂತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಬಿಜೆಪಿ ಇದರಲ್ಲಿ ರಾಜಕೀಯ ಮಾಡ್ತಾ ಇದೆ ಅಂತ ಹೇಳಿ ಆರೋಪಿಸಿದ್ದಾರೆ.